ಸ್ವಾಗತ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಮಾಹಿತಿ ರಥಕ್ಕೆ ಶಾಸಕಿ ಶಾರದಾ ಶೆಟ್ಟಿಯವರು ಬುಧವಾರ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ತಾಲೂಕ್ ಪಂಚಾಯತ್ ಕುಮಟಾ ಇವರ ಸಹಯೋಗದಲ್ಲಿ ಸರ್ಕಾರದ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಯೋಜನೆಯ ಕುರಿತಾಗಿ ಗ್ರಾಮೀಣ ಭಾಗದ ಜನರಿಗೆ, ಕೃಷಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಗ್ರಾಮೀಣ ಉದ್ಯೋಗ ಮಾಹಿತಿ ರಥಯಾತ್ರೆಯನ್ನು ಕೈಗೊಳ್ಳಲಾಗಿದ್ದು, ಶಾಸಕಿ ಶಾರದಾ ಶೆಟ್ಟಿಯವರು ಈ ರಥಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿನ ಕೂಲಿಕಾರರಿಗೆ, ಕೃಷಿಕರಿಗೆ ಕಾಯ್ದೆಬದ್ಧ ಉದ್ಯೋಗ ಒದಗಿಸುವ, ಗ್ರಾಮಸ್ಥರಿಗೆ ವರದಾನವಾಗಿರುವ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಮಹತ್ವ, ನಿಯಮಗಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನೊಳಗೊಂಡ 3 ರಥ ಸಂಚಾರಕ್ಕೆ ಚಾಲನೆ ನೀಡಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯೋಜನೆಯ ಬಗ್ಗೆ ಮಾಹಿತಿ ಪಡೆದು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಈಗಾಗಲೇ ನಮ್ಮ ಕುಮಟಾ ತಾಲೂಕಾ ಪಂಚಾಯತ್ ವತಿಯಿಂದ 3 ರಥಯಾತ್ರೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಒಂದು ಜನರ ಇದರ ಮಾಹಿತಿಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಹೆಚ್ಚೆಚ್ಚು ಕೆಲಸದವರು ಕೂಡ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ಹೆಚ್ಚು ಜನರು ಕೂಡ ಕೆಲಸ ಮಾಡಲಿಕ್ಕೆ ಬರಬೇಕನ್ನೋ ಉದ್ದೇಶದಿಂದ ಇವತ್ತು ಘನ ಸರ್ಕಾರದ ಒಂದು ಯೋಜನೆ ಕೂಡ ಆಗಿದೆ. ಗೋಕರ್ಣ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಗೌಡ ಮಾತನಾಡಿ, ಈ ಗ್ರಾಮೀಣ ಉದ್ಯೋಗ ಯೋಜನೆಯು ಗ್ರಾಮೀಣ ಭಾಗದ ರೈತರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯೋಜನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬೇಕು. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಮಹಾತ್ಮ ಗಾಂಧೀಜಿಯವರ ಕನಸು ನನಸು ಮಾಡಬೇಕು ಎಂದರು. ಕೃಷಿಗೆ ಹೆಚ್ಚಿನ ಅವಕಾಶ ಆಗಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಗ್ರಾಮೀಣ ಭಾಗದ ಕೃಷಿಕರು ಇರಬಹುದು ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಈ ಒಂದು ಯೋಜನೆಯನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಜನರು ಇದರ ಪ್ರಯೋಜನವನ್ನ ಪಡೆದುಕೊಂಡು ಈ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಏನು ಕನಸಿದೆಯೋ, ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರ ಪ್ರಯೋಜನ ಗ್ರಾಮೀಣ ಭಾಗದ ಜನತೆ ತೆಗೆದುಕೊಂಡು ಈ ಯೋಜನೆಯನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಬೋದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಆರ್ಜಿ ಗುನ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶರಾವತಿ ನೀರು ಬೆಂಗಳೂರಿಗೆ ಒಯ್ಯುವ ಸರ್ಕಾರದ ಯೋಜನೆ ತಕ್ಷಣ ಕೈಬಿಡಬೇಕೆಂದು ಆಗ್ರಹಿಸಿ ಹೊನ್ನಾವರದ ಜಾಗೃತಿ ಹಾಗೂ ನಾಗರಿಕ ವೇದಿಕೆ ವತಿಯಿಂದ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಎಂಎನ್ ಸುಬ್ರಹ್ಮಣ್ಯ ಮಾತನಾಡಿ, ಬೆಂಗಳೂರು ಜಲಮಂಡಳಿಯ ಬಿಎಸ್ ತ್ಯಾಗರಾಜನ್ ನೇತೃತ್ವದ ಸಮಿತಿಯು ನೀಡಿದ ವರದಿಯನ್ನಾಧರಿಸಿ ಶರಾವತಿ ನದಿ ನೀರನ್ನು ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ಪ್ರದೇಶಗಳಿಗೆ ಶರಾವತಿ ಲಿಂಗನಮಕ್ಕಿಯ ನೀರನ್ನು ಕುಡಿಯಲು ಒಯ್ಯುವ ಯೋಜನೆಯು ಅತ್ಯಂತ ಅವೈಜ್ಞಾನಿಕ ಹಾಗೂ ಜನವಿರೋಧಿಯಾಗಿದೆ. ಲಿಂಗನಮಕ್ಕಿಯಲ್ಲಿ ಸಂಗ್ರಹಿಸುವ ನೀರು ಸಾಲದೇ ಇರುವ ಸಂದರ್ಭದಲ್ಲಿ ಇಲ್ಲಿಂದ ನೀರು ಎತ್ತಿ ಬೆಂಗಳೂರು ಪ್ರದೇಶಗಳಿಗೆ ನೀಡಿದರೆ ವಿದ್ಯುತ್ ಉತ್ಪಾದನೆ ತೀರಾ ಕುಸಿಯಲಿದ್ದು, ಈ ಭಾಗದ ಕೃಷಿಕರು, ಚಿಕ್ಕ ಉದ್ದಿಮೆ, ಮೀನು ಸಂಸ್ಕರಣಾ ಘಟಕಗಳು ನಷ್ಟ ಅನುಭವಿಸುವಂತಾಗಿ ಇಲ್ಲಿಯ ಸ್ಥಳೀಯರು ಆರ್ಥಿಕ ಸಂಕಷ್ಟಗಳಿಗೆ ಒಳಗಾಗುತ್ತಾರೆ. ಅಲ್ಲದೆ ಶರಾವತಿ ನದಿಯು ಅತಿ ಸೂಕ್ಷ್ಮ ಜೀವ ವೈವಿಧ್ಯಗಳನ್ನೊಳಗೊಂಡ ಪ್ರದೇಶವಾಗಿದ್ದು, ಇಲ್ಲಿ ನೀರಿನ ಸೆಲೆ ಹಾಗೂ ನೀರಿನ ಹರಿವು ಕಾಯ್ದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕೂಡಲೇ ಸರ್ಕಾರ ಈ ಯೋಜನೆಯನ್ನು ಕೈಬಿಟ್ಟು ನಮಗಾಗುವ ಅನಾನುಕೂಲವನ್ನು ತಪ್ಪಿಸಬೇಕು ಎಂದರು. ವಿದ್ಯುತ್ ಉತ್ಪಾದನೆಗಾಗಿ ಬಹಳಷ್ಟು ತ್ಯಾಗವನ್ನು ಮಾಡಿದರೂ ಕೂಡ ಇವತ್ತಿನವರೆಗೆ ಇಲ್ಲಿ ಸಮರ್ಪಕವಾದಂತಹ ವಿದ್ಯುತ್ ಪುರವಠೆ ಕೂಡ ಆಗ್ತಾ ಇಲ್ಲ. ಪರಿಣಾಮವಾಗಿ ಇಲ್ಲಿ ಉದ್ದಿಮೆಗಳು ಕೂಡ ಬೆಳೀತಾ ಇಲ್ಲ. ಈ ಭಾಗದ ಬಹುಮುಖ್ಯವಾದಂಥ ಕೃಷಿ ಭೂಮಿ ಕೂಡ ಈ ಯೋಜನೆಯಿಂದ ಹಾಳಾಗುವ ಒಂದು ಭೀತಿ ಜನರನ್ನು ಕಾಡ್ತಾ ಇದೆ. ಶರಾವತಿಯಲ್ಲಿ ಉಬ್ಬರ ಇಳಿತದಲ್ಲಿ ನೀರು ಕೃಷಿ ಭೂಮಿಗೆ ನುಗ್ಗಿ ಭೂಮಿ ಹಾಳಾಗಿ ಕೃಷಿ ಕೂಡ ಹಾಳಾಗುವ ಸಾಧ್ಯತೆ ಇದ್ದದ್ರಿಂದ ಈ ಭಾಗದಲ್ಲಿ ಈಗಾಗಲೇ ಕುಡಿಯುವ ನೀರಿನ ತುಟಾಗ್ರತೆ ಕೂಡ ಇದ್ದದ್ರಿಂದ ನಮ್ಮ ಈ ನೀರನ್ನು ನಮಗೆ ಉಪಯೋಗಿಸಿಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಜಿ ಶಂಕರ್, ಸತ್ಯ ಜಾವ್ಗಲ್, ಉದಯರಾಜ್ ಮೇಸ್ತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಮಟಾ ತಾಲೂಕಿನಾದ್ಯಂತ ಉಲ್ಬಣಗೊಂಡಿರುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಬುಧವಾರ ಸಭೆಯನ್ನು ಏರ್ಪಡಿಸಲಾಗಿತ್ತು. ತಾಲೂಕಿನಾದ್ಯಂತ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒಗಳ ಸಮಕ್ಷಮದಲ್ಲಿ ಶಾಸಕಿ ಶಾರದಾ ಶೆಟ್ಟಿಯವರ ನೇತೃತ್ವದಲ್ಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಆಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಹಾಗೂ ಪಿಡಿಒಗಳು ತಮ್ಮ ತಮ್ಮ ಭಾಗದಲ್ಲಿನ ನೀರಿನ ಸಮಸ್ಯೆ ಕುರಿತು ಚರ್ಚಿಸಿದರು.
ಶಾಸಕಿ ಶಾರದಾ ಶೆಟ್ಟಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ತಾಲೂಕಿನಾದ್ಯಂತ ನೀರಿನ ಅಭಾವ ತಲೆದೋರಿದೆ. ಈ ನಿಟ್ಟಿನಲ್ಲಿ ತಹಶೀಲ್ದಾರರು 9 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಇರುವ ಕುರಿತಾಗಿ ಮಾಹಿತಿ ನೀಡಿದರು. ಆದರೆ ಕೆಲವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಮ್ಮ ಭಾಗಗಳಲ್ಲೂ ನೀರಿನ ಸಮಸ್ಯೆ ಇರುವುದಾಗಿ ತಿಳಿಸಿದ್ದರು. ಹಾಗಾಗಿ ಆಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಹಾಗೂ ಪಿಡಿಒಗಳ ಮುಖಾಂತರ ನೀರಿನ ಸಮಸ್ಯೆ ಇರುವ ಕುರಿತಾಗಿ ಮಾಹಿತಿ ಪಡೆಯಲು ಹಾಗೂ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಈ ಸಭೆಯನ್ನು ಏರ್ಪಡಿಸಿದ್ದೇವೆ. ಮತ್ತೆ ನೀರಿನ ಸಮಸ್ಯೆ ತಲೆದೋರಬಾರದೆಂಬ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಕೈಗೊಂಡಿದ್ದೇವೆ ಎಂದರು. ಹೆಚ್ಚಿನದಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಹಾಗಾಗಿ ನಾನು ಕೂಡ ವಿಶೇಷವಾಗಿ ಪಿಡಿಒಗಳು ಮತ್ತು ಅಧ್ಯಕ್ಷರ ಮುಖಾಂತರ ಒಂದು ಸಭೆಯನ್ನು ಕರೆಯಬೇಕು ಅಂತ ಹೇಳಿದೆ. ಹಾಗಾಗಿ ಇವತ್ತು ಸಭೆಯನ್ನ ಈಗಾಗಲೇ ಕರೆದಾಗಿದೆ. ಆ ಭಾಗದ ಅಧ್ಯಕ್ಷರು ಕೂಡ ಪಿಡಿಒಗಳು ತಮಗೆ ಎಲ್ಲಿ ಯಾವ ರೀತಿಯ ಒಂದು ನೀರಿನ ಅವಶ್ಯಕತೆ ಇದೆ ಅಂತ ನಮಗೂ ಕೂಡ ತಿಳಿಸಬೇಕು. ನಾವು ಕೂಡ ಹೆಚ್ಚಿನದಾಗಿ ಈಗಾಗಲೇ ತಹಸೀಲ್ದಾರ್ ಕೂಡ 9 ಗ್ರಾಮ ಪಂಚಾಯತ್ ಹೆಸರನ್ನಷ್ಟೇ ಹೇಳಿದ್ರು. ಹಾಗೆ ನೋಡಿದ್ರೆ ಬಾಕಿ ಒಂದು 9-10 ಪಂಚಾಯತಿಯಲ್ಲಿ ಮತ್ತು ಹೆಚ್ಚಿನ ಅಭಾವ ಇದೆ ಅಂತ ಮೊನ್ನೆ ಕೆಡಿಪಿಯಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರನ್ನ ಹೇಳಿದ್ರು. ಹಿರೇಗುತ್ತಿ, ನುಸಿಕೋಟೆ, ಮೊರಬಾ ಭಾಗಗಳಲ್ಲಿ ತೀರಾ ನೀರಿನ ಸಮಸ್ಯೆ ತಲೆದೋರಿದೆ. ಹಾಗಾಗಿ ಈ ಭಾಗಗಳಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ಆಗ್ರಹಿಸಿದರು. ಹಿರೇಗುತ್ತಿ ಮೊದಲ ಪ್ರಾಶಸ್ತ್ಯದಲ್ಲಿ ಐಸಿಕೆರೆ ಹಾಗೂ ಮೊರಬಾ ಮತ್ತು ನುಸಿಕೋಟೆ ಕೊಡಬೇಕು. 2 ಕಡೆ ನೀರಿಲ್ಲ. ನೀರಿನ ಸಮಸ್ಯೆ ಬಗೆಹರಿಸಲು ಕೈಗೊಂಡಿರುವ ಯೋಜನೆ ಹಾಗೂ ಕ್ರಮಗಳ ಕುರಿತು ನೀರಾವರಿ ಇಲಾಖಾ ಅಧಿಕಾರಿ ನಂಜುಂಡಿ ಹಾಗೂ ತಹಶೀಲ್ದಾರ್ ಸಿಕೆ ನಾಯ್ಕ್ ಅವರು ಮಾಹಿತಿ ನೀಡಿದರು. ಸಣ್ಣ ಪುಟ್ಟ ಕಾಮಗಾರಿಗಳು ಅಂತಂದ್ರೆ ಪೈಪ್ಲೈನ್ ವಿಸ್ತರಣೆ ಅಥವಾ ಬೋರ್ವೆಲ್ ಫ್ಲಶಿಂಗ್ ಮಾಡುವುದು ಅಥವಾ ಬೆಲೆ ಡೀಪ್ನಿಂಗ್ ಮಾಡುವುದು, ಈ ತರ ಇಮಿಡಿಯೇಟ್ ಏನಾದರೂ ಚಿಕ್ಕ ಪುಟ್ಟ ಕಾಮಗಾರಿಗಳನ್ನು ತಗೊಂಡು ಮುಗಿಸಿ ಅದರಿಂದ ಉಪಯೋಗ ಆಗುವಂತಹ ಸದ್ಯಕ್ಕೆ ಇಮಿಡಿಯೇಟ್ ಉಪಯೋಗ ಆಗುವಂತಹ ಕಾಮಗಾರಿಗಳ ಪಟ್ಟಿಯನ್ನು ಕಳಿಸಿ ಕೇಳ್ಕೊಳ್ಳಲಾಗಿತ್ತು. ಪಿಡಿಒಗಳು ಮತ್ತು ನಮ್ಮ ಪ್ರಧಾನ ಅಧಿಕಾರಿಗಳ ಜೊತೆ ಮತ್ತು ಇಒ ಮತ್ತು ನಾವು ಸಭೆಯಿಂದ ಎಲ್ಲ ಚರ್ಚೆ ಮಾಡಿ ಒಂದು ಈಗ ತಕ್ಷಣಕ್ಕೆ ನೀರಲ್ಲಿ ಕೊಡಬೇಕು ಅಂದರೆ ಅದಕ್ಕೆ ನಾವು ಸ್ಥಳಗಳನ್ನು ಗುರುತಿಸಿದ್ವಿ ಮತ್ತು ಅದರ ಪ್ರಕಾರ ನಾವು ಟೆಂಡರ್ನ ಸಹಿತ ಕರೆದಾಗಿದ್ವಿ. ಮೊನ್ನೆ ಟೆಂಡರ್ ಕರೆದು 10ನೇ ತಾರೀಕಿಗೆ ಫೈನಲ್ ಆಗಿದ್ದೀವಿ. ಅದನ್ನು ಆಡಳಿತ ಮಂಜೂರಿಗಾಗಿ ಮೊನ್ನೆ ಜಿಲ್ಲಾಧಿಕಾರಿ ಕಳಿಸ್ತೀವಿ. ಆ ಏರಿಯಾಗಳನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗಾಯತ್ರಿ ಗೌಡ, ರತ್ನಾಕರ್ ನಾಯ್ಕ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಆರ್ಜಿ ಗುನ್ಗಿ ಸೇರಿದಂತೆ ಆಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿಡಿಒಗಳು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಅಂಜುಮನ್ ಕಾಲೇಜಿನಲ್ಲಿ ಮಾರ್ಚ್ 17ರಂದು ನಡೆಯಲಿರುವ ಇನ್ನೋವೇಷಿಯಾ ಫೆಸ್ಟ್ 2016 ಕಾರ್ಯಕ್ರಮದ ಕುರಿತಾಗಿ ಕಾಲೇಜ್ ವತಿಯಿಂದ ತಾಲೂಕಿನ ಖಾಸಗಿ ಹೋಟೆಲ್ವೊಂದರಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಭಟ್ಕಳ ತಾಲೂಕಿನ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಕಾಲೇಜಿನಲ್ಲಿ ಇದೇ ಗುರುವಾರ ಮಾರ್ಚ್ 17ರಂದು ಇನ್ನೋವೇಷಿಯಾ ಎಂಬ ಹೆಸರಿನ ರಾಜ್ಯ ಮಟ್ಟದ ನಿರ್ವಹಣೆ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಫೆಸ್ಟ್ ನಡೆಯಲಿದ್ದು, ಈ ಬಗ್ಗೆ ಭಟ್ಕಳದ ಖಾಸಗಿ ಹೋಟೆಲ್ವೊಂದರಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮೊಹಮ್ಮದ್ ಮೋಶಿನ್ ಮಾತನಾಡಿ, ಈಗಿನ ಐಟಿ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಕಂಪನಿ ಸೇರುವ ಮುನ್ನ ಅಲ್ಲಿನ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿ ಹಾಗೂ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಅನಾವರಣಗೊಳಿಸಲು ಒಂದೊಳ್ಳೆ ವೇದಿಕೆ ನಿರ್ಮಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಬಿವಿವಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಾಗಲಕೋಟೆಯ ನಿರ್ದೇಶಕರಾದ ಡಾಕ್ಟರ್ ಆರ್ಜಿ ಅಲ್ಲಾಗಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹೈದರಾಬಾದ್ನ ಆಕಾಶ್ ಪ್ರಸಾದ್, ಭಟ್ಕಳ ಮುಸ್ಲಿಂ ಜಮಾತ್ ಕ್ವಾತರ್ನ ಅಧ್ಯಕ್ಷರಾದ ಫೈಜಲ್ ಕೋಲಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಒಟ್ಟು 30 ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಅಂದಾಜಿಸಲಾಗಿದೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಮಾರ್ಚ್ 17, 2016 ಗುರುವಾರ ಒಂದು ಫೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಫೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತೇವೆ. ಈ ಸಲನೂ ಇನ್ನೋವೇಷಿಯಾ 16 ಅಂತ ಫೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ವಿ. ಈ ಫೆಸ್ಟಿಂದ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಈಗ ಸ್ಟೂಡೆಂಟ್ಸಿಗೆ ಫ್ಯಾಕ್ಟ್ರೀಸಲ್ಲಿ, ಕಂಪ್ನೀಸಲ್ಲಿ, ಆರ್ಗನೈಸೇಷನ್ಸಲ್ಲಿ ಹೇಗೆ ವರ್ಕ್ ಮಾಡಬೇಕಂತ ನಾವು ಅವರಿಗೆ ಎಕ್ಸ್ಪೋಸ್ ಮಾಡಬೇಕಂತ ಇದ್ದೇವೆ. ಈ ಸಂದರ್ಭದಲ್ಲಿ ಫೆಸ್ಟ್ ಸಂಯೋಜಕರಾದ ಪ್ರೊಫೆಸರ್ ಇಮ್ರಾನ್ ಮಾನಿಕ್, ಪ್ರೊಫೆಸರ್ ಥಲ್ಲೋತ್ ಮುವಾಲಿಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಗರ ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಲಾಗುತ್ತಿರುವ ಅನಿಯಮಿತ ವಿದ್ಯುತ್ ಲೋಡ್ ಶೆಡ್ಡಿಂಗ್ ವಿರೋಧಿಸಿ ಬಿಜೆಪಿ ಪಕ್ಷದ ವತಿಯಿಂದ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ. ಸಾಗರದ ಹುಲ್ಲತ್ತಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ದೊರೆತ ರಾಜ್ಯ ಸರ್ಕಾರದ ಸೌಭಾಗ್ಯ.
17ರಂದು ನಡೆಯಲಿದೆ ಇನ್ನೋವೇಷಿಯಾ ಫೆಸ್ಟ್ 2016. ಹೊನ್ನಾವರದ ಜಾಗೃತ ಹಾಗೂ ನಾಗರಿಕ ವೇದಿಕೆ ವತಿಯಿಂದ ಬೆಂಗಳೂರಿಗೆ ಶರಾವತಿ ನೀರು ಒಯ್ಯುವ ಯೋಜನೆ ತಕ್ಷಣ ಕೈಬಿಡುವಂತೆ ಆಗ್ರಹಿಸಿ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.